ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಗಿನರ್ಸ್ ಕಿಚನ್. ಇವತ್ತು ಡಿಫ್ರೆಂಟ್ ಟೈಪ್ ಆಫ್ ರಸಮ್ನ ತೊಗೊಂಡು ಬಂದಿದ್ದೀನಿ. ಏನು ಅಂತಂದರೆ ಮದುವೆ ಮನೇಲಿ ಫಂಕ್ಷನ್ಸಲ್ಲೆಲ್ಲ ಯೂಶ್ವಲಿ ರಸಮ್ ಕೊಡ್ತಾರಲ್ವ, ಸೊ ಅದೇ ಥರ ಟೇಸ್ಟ್ ಕೊಡೋ ಅಂಥ ಒಂದು ರಸಮ್ನ ತೊಗೊಂಡು ಬಂದಿದ್ದೀನಿ. ಕ್ವಿಕ್ಕಾಗಿ ತೋರಿಸ್ತೀನಿ, ನೀವು ಸ್ಕಿಪ್ ಮಾಡ್ದಲೆ ಫುಲ್ ವೀಡಿಯೋನ ನೋಡಿ. ಸೊ ಫಸ್ಟ್ ಒಂದು ಬಾಣಲಿ ತೊಗೊಂಡು ಅದಕ್ಕೆ ಸಾಂಬಾರು ಬೀಜ, ಜೀರಿಗೆ ಮತ್ತು ಮೆಣಸುಕಾಳು, ಆಮೇಲೆ ಒಂದು 3 ಒಣಮೆಣಸಿನ್ಕಾಯಿ, ಒಂದು 4 ಹಸಿರು ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕರಿಬೇವು, ಒಂದು 15ರಿಂದ 20 ಬೆಳ್ಳುಳ್ಳಿನ ಸುಲಿದು ಹಾಕ್ಕೊಳ್ಳಿ. ಆಮೇಲೆ ಇದನ್ನ ನೀಟಾಗಿ ಡ್ರೈ ರೋಸ್ಟ್ ಮಾಡಿ. ಇದು ಫುಲ್ಲು ಇದ್ರ ಸ್ಮೆಲ್ಲೆಲ್ಲ ಫುಲ್ ಮನೆ ತುಂಬ ಹರಡಬೇಕು, ಅಷ್ಟು ನೀಟಾಗಿ ಡ್ರೈ ರೋಸ್ಟ್ ಮಾಡಿ. ಆಮೇಲೆ ತುಂಬ ದಿವಸದಿಂದ ವೀಡಿಯೋ ಹಾಕಿರಲಿಲ್ಲ, ತುಂಬಾ ಹುಷಾರಿರಲಿಲ್ಲ, ಈಗಲೂ ವಾಯ್ಸ್ ಕೂಡ ಸರಿ ಇಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀಟಾಗಿ ರೋಸ್ಟ್ ಆದಮೇಲೆ ನಾವು ಒಂದು ಜಾರ್ನ ತಗೊಂಡು ಇದನ್ನೆಲ್ಲ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಲ್ಪನೂ ನೀರನ್ನ ಆ್ಯಡ್ ಮಾಡ್ದಲೆ ನಾವು ಗ್ರೈಂಡ್ ಮಾಡ್ಕೋಬೇಕು. ಆಮೇಲೆ ತುಂಬಾ ಪೌಡ್ರ್ ಥರ ಮಾಡ್ಕೊಬೇಡಿ, ಒಂದು ಸ್ವಲ್ಪ ದಪ್ಪ ದಪ್ಪ ಇರಬೇಕು. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ವ, ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಆಮೇಲೆ ಒಗ್ಗರಣೆಗೆ ಒಂದು ಬಾಣಲಿ ತೊಗೊಳ್ಳಿ, ಅದಕ್ಕೆ ಎಣ್ಣೆ ಹಾಕಿ, ಆಮೇಲೆ ಎಣ್ಣೆ ಕಾಯ್ದ್ಮೇಲೆ ಸಾಸಿವೆ, ಇಂಗು, ಒಣಮೆಣಸಿನ್ಕಾಯಿ, ಕರಿಬೇವನ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕಿಬಿಟ್ಟು, ಆಮೇಲೆ ಒಂದು ಸ್ವಲ್ಪ ಕಾಯಿ ತುರಿ ಆ್ಯಕ್ಚುಲಿ ಆಪ್ಷನಲ್ ಅಂತ ಹೇಳೋದೇ ಇಲ್ಲ, ಕಾಯಿ ತುರಿ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಕಾಯಿ ತುರಿ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿ, ಆಮೇಲೆ ಟೊಮೊಟೊನ ಹಾಕಿಬಿಟ್ಟು ಮಿಕ್ಸ್ ಮಾಡಿ. ಟೊಮೊಟೊ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡಿ. ಇವಾಗ ಇಲ್ಲಿ ಟೊಮ್ಯಾಟೊ ನೀಟಾಗಿ ಸಾಫ್ಟ್ ಆಗಿದೆ. ಇವಾಗ ಒಂದು ಸ್ವಲ್ಪ ಅರಿಶಿನ ಪುಡಿನ ಹಾಕಿಬಿಟ್ಟು ನೀಟಾಗಿ ಒಂದು ಮಿಕ್ಸ್ ಕೊಡಿ. ನಾನು ಆವಾಗಲೇ ಹೇಳ್ದಂಗೆ ಇದು ತುಂಬಾ ಟೇಸ್ಟಿಯಾಗಿರುತ್ತೆ, ನೀವು ಎಲ್ಲ ಮನೇಲಿ ಟ್ರೈ ಮಾಡಿ. ಇವಾಗ ನಾವು ಹುಣಸೆಹಣ್ಣ ನೆನೆಸಿಟ್ಕೊಂಡು ರಸ ತಕ್ಕೊಂಡಿದ್ದೀವಿ, ಸೊ ಅದನ್ನು ಇದಕ್ಕೆ ಮಿಕ್ಸ್ ಮಾಡಿ ಕುದಿಯಕ್ಕೆ ಬಿಡಬೇಕು. ಇದು ಈ ಥರ ನೀಟಾಗಿ ಕುದಿಯೋಕ್ಕೆ ಬಂದಮೇಲೆ ನಾವು ಆವಾಗಲೇ ಮಾಡ್ಕೊಂಡಿರೋ ಪೌಡರ್ನ ಆ್ಯಡ್ ಮಾಡಿ ಇನ್ನೂ ಒಂದು ಸತಿ ಮಿಕ್ಸ್ ಮಾಡಿ. ಇದು ಮದುವೆ ಮನೇಲಿ ಏನು ರಸಮ್ ಮಾಡ್ತಾರೆ ಸೇಮ್ ಟೇಸ್ಟ್ ಕೊಡುತ್ತೆ. ಇದು ನೀಟಾಗಿ ಮಿಕ್ಸ್ ಮಾಡ್ತಾ ಒಂಥರ ಎಣ್ಣೆ ಬಿಟ್ಕೊಳ್ಳುತ್ತೆ. ಆ ಥರ ಎಣ್ಣೆ ಬಿಟ್ಕೊಳ್ಳೋಕ್ಕೆ ಶುರು ಆದಮೇಲೆ ನಾವು ನೀರನ್ನ ಆ್ಯಡ್ ಮಾಡಬೇಕು. ನಾವು 4 ಜನಕ್ಕೆ ಇಲ್ಲಿ ಮಾಡ್ತಾಯಿದ್ದೀವಿ, ಅದಕ್ಕೆ 4 ಜನಕ್ಕೆ ಆಗೋಷ್ಟು ನೀರನ್ನ ಆ್ಯಡ್ ಮಾಡ್ತಾಯಿದ್ದೀವಿ. ನೀವು ನಿಮ್ಮ ಮನೇಲಿ ಎಷ್ಟು ಜನಕ್ಕೆ ಮಾಡ್ತಿದ್ದೀರಾ ನೋಡಿಕೊಂಡು ಅಂದಾಜು ಮೇಲೆ ನೀರನ್ನ ಹಾಕ್ಕೊಳ್ಳಿ. ಸೊ ಇಲ್ಲಿ ಒಂದು ಕುದಿ ಬಂದ ತಕ್ಷಣವೇ ನಾವು ಇದಕ್ಕೆ ಸಾಂಬಾರು ಸೊಪ್ಪನ್ನ ಆ್ಯಡ್ ಮಾಡಬೇಕು. ಸಾಂಬಾರು ಸೊಪ್ಪನ್ನ ಈಗಲೇ ಆ್ಯಡ್ ಮಾಡಿ, ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡಿ. ಏನಕ್ಕಂದರೆ ಸಾಂಬಾರು ಸೊಪ್ಪು ನೀಟಾಗಿ ರಸಮ್ ಜೊತೆ ಹೊಂದ್ಕೊಬೇಕು. ಸೊ ಇದು ನೀಟಾಗಿ ಕುದ್ಮೇಲೆ ನಮ್ಮ ರಸಮ್ ರೆಡಿಯಾಗಿದೆ ಅಂತ ಅರ್ಥ. ಇದನ್ನು ನೀವು ಅನ್ನದ ಜೊತೆಗಾರು ತಿನ್ಬೋದು, ಅಥವಾ ನೀಟಾಗಿ ಸೋಸ್ಕೊಂಡು ಕುಡಿಬೋದು. ಆ್ಯಂಡ್ ಹುಷಾರಿಲ್ಲದೆ ಇರೋರಿಗೆ ಮಾತ್ರ ತುಂಬಾ ಒಳ್ಳೆಯದು. ಆ್ಯಂಡ್ ಇದನ್ನು ಬಾಣಂತಿಯರಿಗೆ ಕೂಡ ಕೊಡ್ತಾರೆ, ಅವ್ರಿಗೆ ಕೊಟ್ಟರು ತುಂಬ ಒಳ್ಳೆಯದು. ಸೊ ನೀವು ಎಲ್ಲ ಮನೇಲಿ ಟ್ರೈ ಮಾಡಿ, ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಎಲ್ಲರೂ ಮನೇಲಿ ಮಾಡಿಕೊಂಡು ಹೆಂಗಿತ್ತು ಅಂತ ನನಗೆ ತಿಳಿಸಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಬರಿಬೇಡಿ. ಬಾಯ್.